ಈ ವರ್ಷ ಗಣೇಶ ಚತುರ್ಥಿ ಮತ್ತೆ ಈದ್ ಮಿಲಾದ್ ಬಂದೋಬಸ್ತವಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಸಿದ್ಧಪಡಿಸಿ ಎಲ್ಲರೂ ಪ್ರಿಪರೇಷನ್ ಮಾಡಿದ್ದಾರೆ. ಎಲ್ಲ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಮತ್ತೆ ಸಬ್ ಡಿವಿಷನ್ ಮಟ್ಟದಲ್ಲಿ ಈಗಾಗಲೇ ಪೀಸ್ ಕಮಿಟಿ ಮೀಟಿಂಗ್ ಗಳನ್ನು ನಡೆಸಲಾಗಿದೆ. ಮತ್ತೆ ಅವ್ರದ್ದು ಇಬ್ಬರು ಗಣೇಶ್ ಚತುರ್ಥಿ ಮತ್ತೆ ಈದ್ ಮಿಲಾದ್ ಸೆಲೆಬ್ರೇಷನ್ ನಲ್ಲಿ ಅವರಿಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಡಲಾಗಿದೆ. ವಿಶೇಷವಾಗಿ ಅವರು ಎಲ್ಲೆಲ್ಲಿ ಮೂರ್ತಿಗಳಿರ್ತಾರೆ ಅಥವಾ ಯಾವ ಯಾವ ಜಾಗವನ್ನು ಬಳಸ್ತಾರೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಮತ್ತೆ ಎರಡನೇದು ಈ ಡಿಜೆ ಬಳಸೋದು ಸುಪ್ರೀಂ ಕೋರ್ಟ್ ನಿರ್ದೇಶನಂತೆ 10 ಗಂಟೆ ಒಳಗೆ ಅವ್ರದ್ದು ಲಿಮಿಟೇಷನ್ ಇದೆ ಸರ್, ಲೌಡ್ ಸ್ಪೀಕರ್ ಯೂಸ್ ಮಾಡ್ಲಿಕ್ಕೆ. ಮತ್ತೆ ಅದು ಸೌಂಡ್ ಲಿಮಿಟೇಷನ್ ಅವ್ರಿಗೆಲ್ಲರಿಗೂ ತಿಳಿಸಿದೀವಿ. ಅದು ಅಲ್ಲದೆ ಬಂಟಿಂಗ್ ಅಂಡ್ ಬ್ಯಾನರ್ಗಳಿಗೆ ಪೂರ್ವ ಅನುಮತಿ ಪಡೆಯಬೇಕು ಎಂದು ಹೇಳಿದ್ವಿ. ಇದರಲ್ಲಿ ಯಾವುದೇನು ತೊಂದರೆ ಮಾಡಿ ಅಂದ್ರೆ ಅವರು ಯಾವುದೇನು ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂದ್ರೆ ಸಂಬಂಧಪಟ್ಟವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಎಂದು ಈಗಾಗಲೇ ಅವರೆಲ್ಲರೂ ಬ್ರೀಫ್ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು ಗಣೇಶ ಚತುರ್ಥಿ ಪರವಾಗಿ ಟೋಟಲಿ 472 ಕಡೆ ಗಣೇಶ ಪೆಂಡಲ್ಗಳು ಐಡೆಂಟಿಫೈ ಮಾಡಿದ್ದೀವಿ. ಎಲ್ಲ ಕಡೆನೂ ಬಂದೋಬಸ್ತ್ ಮಾಡಲಾಗಿದೆ. ಮತ್ತೆ ಇದೇ ತರ ಈದ್ ಮಿಲಾದ್ ದಿವಸನೂ 62 ಕಡೆ ಈದ್ ಮಿಲಾದ್ ಬಂದೋಬಸ್ತ್ ಇದೆಯೇ. ಸೊ ಇದರ ಸಲುವಾಗಿ ಬಂದೋಬಸ್ತಿಗೆ ಈಗಾಗಲೇ ನಾವು ರೆಡಿ ಮಾಡ್ಕೊಂಡಿದ್ವಿ. ಹೆಚ್ಚಿಗೆ ನಮ್ಮ ಸಿಬ್ಬಂದಿಗಳನ್ನು ಬಿಟ್ಟು ಹೊರಗೆ ಒಂದು KSRP ಮತ್ತೆ DR ಅವರನ್ನು ಹೆಚ್ಚಿಗೆಯಾಗಿ ಬಳಸ್ತಾ ಇದ್ವಿ. ಸುಮಾರು 800 ಜನ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪ್ಲಸ್ DR ಅಂಡ್ KSRP ನಮ್ಮ ಈ ಬಂದೋಬಸ್ತ್ನಲ್ಲಿ ಭಾಗವಹಿಸಲಾಗುವುದು. ಈ ಒಂದು ಚತುರ್ಥಿ ಮತ್ತೆ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಅವರವರ ಹಬ್ಬವನ್ನು ಆಚರಣೆ ಮಾಡಬೇಕೆಂದು ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಮನವಿ ಇದೆ.